ಕೆ ಸಮಿತಿ ಆಗಲಿ ಇಡೀ 4 ನಿಯಮಗಳ 1,15,000 ಕಾರ್ಮಿಕರು ಆ ಆದೇಶವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅನ್ನೋ ಮಾತನ್ನ ಮನೆ ನಿರ್ದೇಶಕರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ಇಷ್ಟ, ನಾವು ಯಾವತ್ತು ಕೂಡ ಜಂಟಿ ಕ್ರಿಯಾ ಸಮಿತಿ ಯಾವತ್ತೂ ಕೂಡ ಸಂಧಾನಕ್ಕೆ ಯಾವತ್ತು ಕೂಡ ಸಿದ್ಧ ಇತ್ತದು. ಇವತ್ತು ನಾವು ಸಿದ್ಧ ಇದ್ರೂ ಕೂಡ ಅದನ್ನ ಮಾತುಕತೆ ಆಗ್ತಾನೆ ಇದೆ. 2 ಹಂತಗಳಲ್ಲಿ ಮಾತುಕತೆ ಆಗ್ತಾ ಇದೆ. ಒಂದು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಆಗ್ತಾ ಇದೆ, ಇನ್ನೊಂದು ಹಂತ ಇವತ್ತು ಕಾರ್ಮಿಕ ಆಯುಕ್ತರು ಕೂಡ ಮಾತುಕತೆ ಆಗ್ತಾ ಇದೆ. 2 ಸಂದರ್ಭಗಳಲ್ಲಿ ಮಾತುಕತೆ ಆಗ್ತಾ ಇದ್ರೂ ಕೂಡ ಸರ್ಕಾರ ಇವತ್ತು ಏಕಪಕ್ಷ ಘೋಷಣೆ ಮಾಡಿರೋದು ನಮಗೆ ಜಂಟಿ ಕ್ರಿಯಾ ಸಮಿತಿ ಮಾತಾಡಿ ಕಾರ್ಮಿಕ ಸಮುದಾಯಕ್ಕೆ ಮಾಡಿದಂತ ಒಂದು ಅವಮಾನ ಅಂತ ನಡ್ಕೊಳ್ಳೋದನ್ನ ನಾನು ಭಾವಿಸ್ತೇನೆ. ಮಾಡಬಾರ್ದಾಗಿತ್ತು. ಸರ್ಕಾರ ಯಾವ್ದು ನಾವು ಜಂಟಿ ಕ್ರಿಯಾ ಸಮಿತಿ ಯಾವ್ದು ಕೂಡ ಮಾತುಕತೆ ಸಿದ್ಧ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾನೂನಾತ್ಮಕ ಕೂಡ, ಯಾಕಂದ್ರೆ ಒಂದು ಮಾತನ್ನ ಅವ್ರು ಕೂಡ ಕಾರ್ಮಿಕ ಆಯುಕ್ತರಾದ ಅವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಯಾವಾಗ ಒಂದು ಡಿಸ್ಪ್ಯೂಟ್ ಯಾವಾಗ ಕಾರ್ಮಿಕ ಆಯುಕ್ತರ ಮುಂದೆ ಇದೆ ಅದನ್ನ ಏಕಪಕ್ಷವೇ ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕಾಗಲಿ ಯಾವುದೇ ಕಾಲ ಅದು ಅವಕಾಶ ಇಲ್ಲ. ಹಂಗೆ ನಮಗೆ ಕಾರ್ಮಿಕರಿಗೆ ಹೇಗೆ ಒಂದು ಡಿಸ್ಪ್ಯೂಟ್ ಪೆಂಡಿಂಗ್ ಇದ್ದಾಗ ಮುಷ್ಕರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಯಾವ್ದು ಕಾನೂನು ಹೇಳುತ್ತೆ, ಅದೇ ರೀತಿ ಆಳ್ತವರೆಗೂ ಕೂಡ ಒಂದು ಡಿಸ್ಪ್ಯೂಟ್ ಪೆಂಡಿಂಗ್ ಇದ್ದಾಗ ಅದನ್ನ ಘೋಷಣೆ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಅಧಿಕಾರ ಮಾತನ್ನ ಮಾನ್ಯ ಗಮನ ತರ್ತಾನೆ. ಆದ್ರಿಂದ ಏನು ಏಕಪಕ್ಷ ಘೋಷಣೆ ಮಾಡಿದ ಅದು ಕಾನೂನಿಗೆ ವಿರುದ್ಧ ಮಾತ್ರ ಅಲ್ಲ, ಅದು ಜಂಟಿ ಕ್ರಿಯಾ ಸಮಿತಿ ಕೂಡ ಮಾಡದಂತ ಇಡೀ ಕಾರ್ಮಿಕ ಸಮುದಾಯಕ್ಕೆ ಮಾಡದಂತ ಒಂದು ಅವಮಾನ ಅಂತ ಕೇಳಿದ್ರೆ ಅದೊಂದು ದಮನಕಾರಿ ನೀತಿ ಅಂತ ಹೇಳಕ್ ಇಷ್ಟಪಡ್ತಾನೆ. ದಯಮಾಡಿ ವ್ಯವಸ್ಥಾಪಕ ನಿರ್ದೇಶನ ನಾವೊಂದು ಇಡೀ ಕಾರ್ಮಿಕ ಸಮುದಾಯ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಳಿ. ಏನಿದೆ ಅದೇನು ಇವತ್ತು ನಿನ್ನೆ ಹೊರಡಿಸಿದ ಆದೇಶ ಏನಿದೆ ಆ ಆದೇಶನ ಮರುಪರಿಶೀಲನೆ ಮಾಡಬೇಕಾಗತ್ತೆ, ಅದನ್ನ ಬದಲಾವಣೆ ಮಾಡಬೇಕಾಗತ್ತೆ. ನಮ್ಮ 2 ಪ್ರಮುಖ ಬೇಡಿಕೆಯಿಂದ ಆ ಬೇಡಿಕೆಗಳ ಬಗ್ಗೆ ಅವರು ಸೂಕ್ತವಾದ ಸಮಯದಲ್ಲಿ, ಯಾಕಂದ್ರೆ ಇವತ್ತು ನಾವು 4 ಗಂಟೆಗೆ ನಾವು ಇದನ್ನ ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ನಾವು ಕೂಡ ಯಾವುದೇ ಒಂದು ಬೇರೆ ರೀತಿಯ ರೂಪವನ್ನು ಕೊಡ್ಲಿಕ್ಕೆ ಸ್ವರೂಪವನ್ನು ಕೊಡ್ಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ದಯಮಾಡಿ ಇವತ್ತು ನಮ್ಮ 2 ಬೇಡಿಕೆ ಏನಿದೆ ಅದಕ್ಕೆ ಸ್ಪಷ್ಟವಾದ ನಿಲುವಿದೆ. ಅದನ್ನ ನಮ್ಮ ಸ್ಪಷ್ಟವಾದ ಬೇಡಿಕೆಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಸರ್ಕಾರದ ಪರವಾಗಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನೀಡ್ತಾರೆ ಅಂತ ಕೂಡ ನಾನು ಭಾವಿಸ್ತೇನೆ. ಅನ್ಯತಾ ಭಾವಿಸಬಾರದು. ಯಾಕಂದ್ರೆ ಅದು ವ್ಯತಿರಿಕ್ತವಾದಂತ ಯಾವುದೇ ರೀತಿಯ ಬಂದಿದ ಪಕ್ಷದಲ್ಲಿ ನಾವು ಕೂಡ ವ್ಯತಿರಿಕ್ತವಾದಂತ ತೀರ್ಮಾನವನ್ನ 4 ಗಂಟೆಗೆ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಅದನ್ನ ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಹೇಳ್ತೇನೆ. 1,15,000 ಕಾರ್ಮಿಕರ ಪರವಾಗಿ ಆ ಮಾತನ್ನ ಸ್ಪಷ್ಟವಾಗಿ ಹೇಳಿ ಮತ್ತೆ ಮಾನ್ಯ ವ್ಯವಸ್ಥಾಪಕ ದೇಶದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅವರ ಅನಿಸಿಕೆಗಳನ್ನ ಕಾರ್ಮಿಕ ಸಮುದಾಯಕ್ಕೆ ಅವ್ರು ಒಪ್ಪುವಂತ ರೀತಿಯಲ್ಲಿ ಒಂದು ಯಾವ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೇನೆ. ಬೇಕಾದ್ರೆ ಅದನ್ನ ನಮಗೆ ಒಪ್ಪುವಂತ ರೀತಿಯಲ್ಲಿ ಅವರು ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವಂತ ಆಶಾ ಭಾವನೆಯೊಂದಿಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡಿ ಅವರ ಅನಿಸಿಕೆಗಳನ್ನ ನಮ್ಮ ಮುಂದೆ ಇಡಬೇಕು ಅಂತೇಳಿ ಸಮಸ್ತ ಕಾರ್ಮಿಕ ಪರ 1,15,000 ಕಾರ್ಮಿಕ ಪರವಾಗಿ ನಾನು ಅವರನ್ನ ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಫ್ರೀಡಂ ಪಾರ್ಕ್ ನಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಳಿಗ್ಗೆಯಿಂದಲೂ ಕೂಡ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಸ್ಥಳಕ್ಕೆ ಬಂದಿದ್ದಾರೆ. ವೇದಿಕೆಯಲ್ಲಿ ಸರ್ಕಾರ ಕೊಟ್ಟಂತಹ ಆದೇಶ, ಸರ್ಕಾರದ ಆದೇಶವನ್ನ ಏನು ಹೊತ್ತು ಬಂದಿದ್ದಾರೆ ಅಕ್ರಮ್ ಪಾಷಾ ಅವರು ಅದನ್ನ ಹೇಳೋರಿದ್ದಾರೆ. ಪ್ರತಿಭಟನಾಕಾರರ ಬೇಡಿಕೆ 38 ತಿಂಗಳ ಅರಿಯರ್ಸ್ ಕೊಡಲೇಬೇಕು. ಒಂದು ವೇಳೆ ಸರ್ಕಾರ ಇದರಿಂದ ಹಿಂದೆ ಸರಿದ್ರೆ ನಮ್ಮ ಪ್ರತಿಭಟನೆಯನ್ನ ನಾವು ಮುಂದುವರಿಸ್ತೀವಿ, ಮುಷ್ಕರ ಮುಂದುವರಿಯತ್ತೆ, ಬಸ್ ಬಂದ್ ಆಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ 4 ಗಂಟೆಯ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಇದರ ಮೇಲೇನೆ ಸಾರಿಗೆ ಸಂಘಟನೆಗಳ ನಿರ್ಧಾರವೂ ಕೂಡ ನಿಂತಿದೆ. ವೇದಿಕೆ ಮೇಲೆ ಬೆಂಗಳೂರು ಚಲೋ
ವೇದಿಕೆ ಮೇಲೆ ಹಾಜರಿರುವಂಥ ಎಲ್ಲ ಈ ಒಂದು ಮುಖಂಡರೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ಇವತ್ತು ಅನಂತ್ ಸುಬ್ಬರಾವ್ ಅವರ ಒಂದು ನೆನಪನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು 50 ವರ್ಷಗಳ ಕಾಲ ಈ ಒಂದು ಸಂಘಟನೆಯನ್ನು ಮುನ್ನಡೆಸಿ ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅವರು ಹೋದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ತುಂಬ ಖೇದ ಆಗ್ತಾ ಇದೆ ಆ ವಿಚಾರದಲ್ಲಿ. ಎನಿಹೌ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಈಗಾಗಲೇ ನಾನು ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದ ನಂತರ ನಮ್ಮಲ್ಲಿ ನೌಕರರ ಬೇಡಿಕೆಗಳು ಏನಿತ್ತು, ನೌಕರರ ಒಂದು ಚಿಕ್ಕ ಪುಟ್ಟ ಬೇಡಿಕೆಗಳು, ದೊಡ್ಡ ಬೇಡಿಕೆಗಳು ಎಲ್ಲವನ್ನ ಮನಗಂಡ ನಂತರ ನನ್ನ ಹಂತದಲ್ಲಿ ಏನೇನು ಆಗ್ಬೇಕಾಗಿತ್ತು ಎನ್ನುವುದನ್ನ ನಾನು ಬಂದಂತಹ ಒಂದು 15 ದಿವಸದಲ್ಲಿ ಆ ಬೇಡಿಕೆಗಳನ್ನ ಈಡೇರಿಸಿದೆ. ಮೊದಲನೇದಾಗಿ ನಮ್ಮ ಏನು ಎಂಪ್ಲಾಯೀಸ್ ಇದ್ರು, ರಿಟೈರ್ಡ್ ಎಂಪ್ಲಾಯೀಸ್, ಸುಮಾರು 100 ಕೋಟಿಯಷ್ಟು ಗ್ರಾಚ್ಯುಟಿ ಪೆಂಡಿಂಗ್ ಇತ್ತು. ಆ 100 ಕೋಟಿ ಗ್ರಾಚ್ಯುಟಿಯನ್ನ ರಿಲೀಸ್ ಮಾಡಿದ್ದೀನಿ. ಅದೇ ರೀತಿ EL ಎನ್ಕ್ಯಾಶ್ಮೆಂಟ್ ಸುಮಾರು 50 ಕೋಟಿಗಳಷ್ಟು EL ಎನ್ಕ್ಯಾಶ್ಮೆಂಟ್ ಇತ್ತು, ಅದನ್ನ ಕೊಟ್ಟಿದ್ದೀವಿ. ನಿವೃತ್ತಿ ಬೆನಿಫಿಟ್ಸ್ ಏನು ಮುಂದಿನ ನಮ್ಮ ನವೆಂಬರ್ವರೆಗೆ ಬ್ಯಾಲೆನ್ಸ್ ಏನಿತ್ತು ಅಷ್ಟನ್ನು ಸಹ KSRTCಯಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಜೊತೆಗೆ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ BDA ಏನಿತ್ತು ಆ BDA ಅನ್ನು ಸಹ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಅದರ ಜೊತೆಗೆ ರಿಟೈರ್ಡ್ ಎಂಪ್ಲಾಯೀಸ್ಗೆ ಏನು ಕೊಡಬೇಕಾಗಿತ್ತು ಅದನ್ನು ಸಹ BDA ತಲುಪಿಸಿದ್ದೀವಿ. ಸೊ ಹೀಗೆ ನಮ್ಮಲ್ಲಿ ಇದ್ದಂಥ ಎಲ್ಲ ಒಂದು ಬೆನಿಫಿಟ್ಸ್ ಏನು ಕೊಡಬೇಕಾಗಿತ್ತು ಕೊಟ್ಟ ನಂತರ ನಮ್ಮ ದೊಡ್ಡ ಬೇಡಿಕೆಗಳೇನಿತ್ತು, ವೇತನ ಪರಿಷ್ಕರಣೆ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ದೊಡ್ಡ ಬೇಡಿಕೆಗಳ ಬಗ್ಗೆ ಸರ್ಕಾರದ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನನ್ನ ಹಂತದಲ್ಲಿ ಯಾವಾಗಲೂ ಅವರು ಡೇಟ್ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಸ್ಪಂದಿಸಿ ಅದನ್ನ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ಇದಕ್ಕೆ ನಮ್ಮ ಬಾಗಿಲು ತೆರೆದಿರುತ್ತೆ. ಸೊ ಮುಖಂಡರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಏಕಪಕ್ಷೀಯ ಅದು ಅಕ್ರಮ್ ಪಾಷಾ ಬಂದ ಮೇಲೆ ಏಕಪಕ್ಷೀಯ ಅಂದ್ರು, ಅದು ತಪ್ಪು. ಯಾಕಂದ್ರೆ ಇಂಥ ಏಕಪಕ್ಷೀಯ ಆದೇಶ 1988 ಇಂದ ಬರ್ತಾ ಇದೆ. ಸೊ ಇದು ಪ್ರತಿ ವರ್ಷ ಏನು ಪರಿಷ್ಕರಣೆ ಆಗಿದೆ ಅವೆಲ್ಲ ಏಕಪಕ್ಷೀಯವಾಗಿ ಆಗಿದೆ. ಆದರೂ ಸಹ ನಾವು ಸರ್ಕಾರಿ ಅಧಿಕಾರಿಗಳು ಲೇಬರ್ ಕಮಿಷನರ್ ಸ್ಥಾನದಲ್ಲಿ ನಿಂತಾಗ ಆ ಒಂದು ಪಾತ್ರವನ್ನ ನಿಭಾಯಿಸ್ತೇವೆ. ಇಲ್ಲಿ MD ಆಗಿದ್ದಾಗ ಅದರ ಪಾತ್ರವನ್ನ ನಿಭಾಯಿಸ್ತಾ ಇದ್ವಿ. ನಮ್ಮ ಮುಖಂಡರು ಇಲ್ಲೇ ಕೂತಿದ್ದಾರೆ, IPS ಸಾಹೇಬ್ರು, ಅವರಿದ್ದಾಗ ಆ ಒಂದು ಪಾತ್ರ ನಿಭಾಯಿಸ್ತಾ ಇದ್ರು. ಈಗ ಇಲ್ಲಿ ಕೂತಿದ್ದಾರೆ, ಈ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಇದು ಸರ್ಕಾರಿ ಅಧಿಕಾರಿಗಳ ಒಂದು ಜವಾಬ್ದಾರಿ ಆಗಿರುತ್ತೆ, ಹೊಣೆಗಾರಿಕೆ ಆಗಿರುತ್ತೆ. ಡೆಫಿನೆಟ್ ಆಗಿ ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಡೆಫಿನೆಟ್ ಆಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತೆ 4 ಜನ MDಗಳು ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೀವಿ. ಹಲವಾರು ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ನಾವು ವಿಜಯ್ ಭಾಸ್ಕರ್ ಅವರು ಮತ್ತೆ ಅನಂತ್ ಸುಬ್ರಾವ್ ಅವರ ಜೊತೆ ಅವರು ನಾನು ಒಂದು ಫಾರಿನ್ ವಿಸಿಟ್ ಹೋಗಿದ್ದೆ, ಒಂದು ಶನಿವಾರ ಮಾತನಾಡಿದ್ರು. ಅದಕ್ಕಿಂತ ಮುಂಚೆ ಹೋಗೋದಕ್ಕಿಂತ ಮುಂಚೆ ಭೇಟಿ ಮಾಡಿದ್ವಿ. ಭೇಟಿ ಸಂದರ್ಭದಲ್ಲಿ ನಾವು ಒಂದು ಮಾತುಕತೆಯನ್ನು ಆಡಬೇಕಾದ್ರೆ ಇವತ್ತೇನು ನಿರ್ಧಾರ ಕೈಗೊಂಡಿದ್ವಿ ಅದನ್ನ ನಾವು ಅವರಿಗೆ ತಿಳಿಸಿದ್ವಿ. ಅದಕ್ಕೆ ನಮ್ಮ ವಿಜಯ್ ಭಾಸ್ಕರ್ ಅವರು ಸಾಕ್ಷಿ ಅಂತ ಹೇಳ್ಬೋದು. ಸೊ ಏನು ಆ ನಿರ್ಧಾರವನ್ನ ಕೈಗೊಂಡ್ವಿ, ಯಾಕಂದ್ರೆ ಸರ್ಕಾರನೂ ಸಹ ಬಾರ್ಗೇನ್ ಮಾಡ್ತಾ ಇತ್ತು. ಇದು ಬಾರ್ಗೇನ್ ಅಂತ ಒಂದು ವಿಚಾರ ಅಲ್ಲ, ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ನಾವು ಸಹ ಈ ಒಂದು ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಈ ನಿರ್ಧಾರವನ್ನ ಕೈಗೊಂಡಿದ್ವಿ. ಅದರಲ್ಲಿ ಒಂದು ಪಾರ್ಟ್ ಏನು ನಾವು ಚರ್ಚೆ ಮಾಡಿದ್ವಿ, ಅನಂತ್ ಸುಬ್ರಾವ್ ಅವರ ಸಮ್ಮುಖದಲ್ಲಿ ಈ ಒಂದು ಚರ್ಚೆಯನ್ನು ಮಾಡಿದ್ವಿ, ಅದನ್ನ ಸಾಕಾರಗೊಳಿಸಿದ್ದಾರೆ. ಉಳಿದಂತೆ ಸರ್ಕಾರವು ತನ್ನ ಬಾಗಿಲನ್ನ ತೆರೆದಿದೆ, ಅದೇ ರೀತಿ ನಮ್ಮ ಇಲಾಖೆ ಸಹ ಬಾಗಿಲನ್ನ ತೆರೆದಿದೆ. ನಾವು ಈ ಒಂದು ಚರ್ಚೆಯನ್ನ ಮಾಡುತ್ತೇವೆ. ಚರ್ಚೆಯನ್ನ ಮಾಡಿ ಮುಂದೆ ಏನು ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಮತ್ತೆ ಅರಸ್ ಅವರು ಒಂದು ಪಾಯಿಂಟ್ ಅನ್ನು ಹೇಳಿದ್ರು, ರಿಟೈರ್ಡ್ ಎಂಪ್ಲಾಯಿಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಕೇವಲ 1 ವರ್ಷದಲ್ಲಿ 3,200 ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ವಿಲ್ ಟೇಕ್ ಕೇರ್ ಆಫ್ ದೋಸ್ ರಿಟೈರ್ಡ್ ಎಂಪ್ಲಾಯೀಸ್ ಆಲ್ಸೋ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರ ಏನು ನಮಗೆ 14
ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ರೆಕಮೆಂಡ್ ಮಾಡಿತ್ತು 14 ತಿಂಗಳ ಒಂದು ಅರಿಯರ್ಸ್ ಅನ್ನ ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂತ 12 ತಿಂಗಳ ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ ನಾವು ಇಮಿಡಿಯೇಟ್ ಈಗ ಬಜೆಟ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನು ಇಟ್ಟು ಆ ಒಂದು ಹಣವನ್ನು ಪಡ್ಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ತಲುಪಿಸ್ತೇವೆ. ಉಳಿದಂತೆ ಈಗ ಏನು ಸರ್ಕಾರ ಆದೇಶದಲ್ಲಿ ಹೇಳಿದೆ, ಮಾತುಕತೆಯನ್ನು ಮಾಡಿ ಸಂಘಟನೆಗಳ ಜೊತೆ ಚರ್ಚಿಸಿ ಈ ಸಂಘಟನೆಯಲ್ಲಿ ಈಗ ಒಂದ್ ನಿಮಿಷ ಶಾಂತ ಚಿತ್ತದಿಂದ ಕೇಳಿ. ಬೆಳಿಗ್ಗೆಯಿಂದ ನೀವುಗಳು ಕೇಳಿದ್ದೀರಾ, ನನ್ನ ಮಾತನ್ನು ಆಲಿಸಿ. ಸೊ ಇಲ್ಲಿ ಈಗ ಯೂನಿಯನ್ ಅವರು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ, ಇದಕ್ಕೆ ಮಾನ್ಯ ಸಚಿವರು, ನಮ್ಮ ಅಧಿಕಾರಿಗಳು ಮತ್ತೆ 4 ಜನ MDಗಳು ಈ ಒಂದು ಸಂಘಟನೆಯ ಮುಖಂಡರ ಜೊತೆ ಮಾತುಕತೆ ಆಡ್ತಾರೆ. ಅದರಂತೆ ನಾವು ಸಹ ಏನ್ ಮುಂದೆ ಮಾಡಬಹುದು ಎನ್ನುವಂತ ನಿರ್ಧಾರವನ್ನ ಅತಿ ಶೀಘ್ರದಲ್ಲೇ ಕೈಗೊಂಡು ನಾವು ಈಗಾಗಲೇ ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ಕೇಳ್ಕೊಂಡಿದ್ದೀವಿ. ಆಗಲ್ಲ 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 ಆಗಲ್ಲ, ಇದೇ ಆಗ್ಬೇಕು. ಆಯ್ತು. ಸೊ ಇಂಥ ಸಂದರ್ಭದಲ್ಲಿ ನಾವುಗಳು ಸಹ ಸಂಘಟನೆಯ ಮುಖಂಡರನ್ನ ಕರೆದು ಮಾತನಾಡಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಇವತ್ತು ತಾವು ತಮ್ಮಲ್ಲಿ ಕಳಕಳಿಯ ಮನವಿ, ತಾವುಗಳು ಈ ಒಂದು ನಿರ್ಧಾರವನ್ನ ಕೈಬಿಟ್ಟು ನಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ದಯಮಾಡಿ ಕೇಳ್ಕೊಳ್ಳಿ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರವರು ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ವಿಜಯ್ ಭಾಸ್ಕರ್ ಅವರು ಹೋಗಿದ್ರು. ಅವರಿಗೆ ವಿಷಯ ತಿಳಿಸಿದೀವಿ ಅಂತ ಹೇಳಿದ್ದಾರೆ. ಅದು ತಪ್ಪು ಅಭಿಪ್ರಾಯ ಬರುತ್ತೆ. ಅವ್ರ ಒಪ್ಪಿಗೆ ಕೊಟ್ಟಿದ್ರ? ಈ ರೀತಿ ನಿಧನರಾಗಿರ್ತಕ್ಕಂಥವ್ರಿಗೆ ಅಗೌರವ ತೋರಿಸ್ತಕ್ಕಂಥದ್ದನ್ನ ನಾವು ಒಪ್ಪೋದಿಲ್ಲ. ನಿಮಗೆ ಒಂದ್ ಸೆಕೆಂಡ್ ಇರಿ ಮೇಡಮ್, ಜಂಟಿ ಕ್ರಿಯಾ ಸಮಿತಿ ಜೊತೆ ನೀವು ಚರ್ಚೆ ಮಾಡಬೇಕಾಯಿತು. ಸೊ ಅದರಿಂದ ತಿಳಿಸಿ. ಸಾರಿಗೆ ಸಂಘಟನೆಗಳ ಜೊತೆ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸ್ತೀವಿ, ಹಿಂದೆ ಭರವಸೆ ಈಡೇರಿಸಬೇಕು ಅಂತ ನೌಕರರು ಪಟ್ಟು ಹಿಡಿದಿದ್ದಾರೆ. ಆಗಲ್ಲ ಅಂತ ಘೋಷಣೆಯನ್ನ ಕೂಗಿದ್ರು. ಕೆಎಸ್ಆರ್ಟಿಸಿ MD ಭಾಷಣಕ್ಕೆ ನೌಕರರು ಆಕ್ಷೇಪವನ್ನ ಎತ್ತಿದ್ರು. ಇವತ್ತೇ ಭರವಸೆ ಈಡೇರಿಕೆ ಆಗಬೇಕು, ಬೇರೆ ಯಾವ ಮಾತನ್ನು ಕೂಡ ನಾವು ಕೇಳಲ್ಲ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದ್ರು, ಆಕ್ಷೇಪ ಎತ್ತಿದ್ರು. ಆಗಲ್ಲ ಅಂತ ಘೋಷಣೆಯನ್ನ ಕೂಗಿದ್ರು. ಕೆಎಸ್ಆರ್ಟಿಸಿ MD ಅಕ್ರಮ್ ಪಾಷಾ ಭಾಷಣಕ್ಕೆ ನೌಕರರು ಆಕ್ಷೇಪ ಎತ್ತಿದ್ರು. ಸರ್ಕಾರದ ಭರವಸೆಯನ್ನ ನೌಕರರು ಒಪ್ತಾ ಇಲ್ಲ. ಮತ್ತೊಮ್ಮೆ ಸಂಘಟನೆಯ ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸ್ತೀವಿ ಅಂತ ಕೆಎಸ್ಆರ್ಟಿಸಿ MD ಅಕ್ರಮ್ ಪಾಷಾ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ನೌಕರರು ಘೋಷಣೆಯನ್ನ ಕೂಗಿದ್ರು, ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಸರ್ಕಾರ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ ಆಕ್ರೋಶ ಏನಿದೆ ಹೆಚ್ಚು ಕಡಿಮೆ ಅದೇ ಇದೆ. ಅದನ್ನ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ತಮ್ಮ ಪರ್ಸ್ ಒಳಗಡೆಗೆ ಅವರು ರಿಟರ್ನ್ ಟೈಪ್ ಮಾಡಿನೇ ರಾಮಲಿಂಗಾರೆಡ್ಡಿ ಅವರು ಅದನ್ನ ಅನಂತ್ ಸುಬ್ರಾವ್ ಕೈ ಕೊಟ್ಟರು. ಅದನ್ನ ಅವರು ತಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರು. ಈಗಲೂ ಅವ್ರ ಪರ್ಸಲ್ಲಿ ಆ ಚೀಟಿ ಭದ್ರವಾಗಿದೆ. ರಾಮಲಿಂಗಾರೆಡ್ಡಿ ಅವರು ಅದ್ರ ಕೆಳಗಡೆ ತಮ್ಮ ಕೈ ಬರಹದಲ್ಲಿ ತಿದ್ದುಪಡಿಯನ್ನ ಮಾಡಿ ಕೆಲವನ್ನು ಹೊಡೆದಾಕಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ.
ಈ ಪ್ರಸ್ತಾವನೆ ಏನಿದೆ, ಈ 26 ತಿಂಗಳು ಪ್ರಸ್ತಾವನೆ ಕೊಡ್ತೀವಿ, 26 ತಿಂಗಳು ಕೊಡ್ತೀವಿ, 30 ತಿಂಗಳು ಬಿಟ್ಬಿಡಿ, ಅದಾಗಲ್ಲ. CM ಹತ್ರ ನಾವು ಹೇಳೋಷ್ಟು ಹೇಳಿದೀವಿ, ಕೇಳೋಷ್ಟು ಕೇಳಿದೀವಿ ಅಂತ ಅಂದ್ರು. ನಾವು ಅದನ್ನ ಒಪ್ಪಲಿಲ್ಲ. ಆಮೇಲೆ ಎರಡನೇ ವಿಚಾರ, ನಾವು ಒಂದು 24ರ ಬದಲಿಗೆ CM 26ನೇ ಇಸ್ವಿ ಏಪ್ರಿಲ್ಗೆ ಬಂದಿದ್ದಾರೆ, ನೀವು ಒಂದು ಹೆಜ್ಜೆ ಮುಂದೆ ಬನ್ರಿ ಅಂತ ಅವರಂದ್ರು. ನಾವು ಹೇಳಿದ್ವಿ ಅದು ಒಪ್ಪಕ್ಕಾಗಲ್ಲ. ಅದು ಕಾಮಡ್ ಅನಂತ ಸುಬ್ರಾಯರು ಬಹಳ ಸ್ಪಷ್ಟವಾಗಿ, ನೀವು ಆ 25% ನಾವೇನು ಡಿಮಾಂಡ್ ಕೇಳಿದೀವಿ 1/1/24ರಿಂದ ಅದನ್ನ ಚೌಕಾಸಿ ಮಾಡಕ್ ನಿಮ್ಗೆ ಅವಕಾಶ ಇದೆ, ಮಾಡ್ರಿ. 24 25 ಆಗಲ್ಲ, 24. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.